ಅರ್ಪಿಸಲಾಗುವುದು. ಕ್ರಿಸ್ಟಿನ್ ಫರ್ನಾಂಡಿಸ್ ಮತ್ತು ಮಕ್ಕಳ ಅಭಿಪ್ರಾಯದಂತೆ ಸಿಪ್ರಿಯನ್ ಫರ್ನಾಂಡಿಸ್ ಇವರ 32ನೇ ತಿಂಗಳ ಸ್ಮರಣೆಯ ಬಲಿಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ. ಕ್ರಿಸ್ಟಿನ್ ಫರ್ನಾಂಡಿಸ್ ಮತ್ತು ಮಕ್ಕಳ ಅಭಿಪ್ರಾಯದಂತೆ ಥಾಮಸ್ ಫರ್ನಾಂಡಿಸ್ ಇವರ 5ನೇ ವರ್ಷದ ಸ್ಮರಣೆಯನ್ನು ಅರ್ಪಿಸಿ ಪ್ರಾರ್ಥಿಸುತ್ತಿದ್ದಾರೆ. ಕ್ರಿಸ್ಟಿನ್ ಫರ್ನಾಂಡಿಸ್ ಮತ್ತು ಮಕ್ಕಳ ಅಭಿಪ್ರಾಯದಂತೆ ರೋಸಿ ಬರ್ಬೋಸಾ, ಶಾಂತಿ ಡಿಸೋಜಾ ಮತ್ತು ಮೌರಿಸ್ ಡಿಸೋಜಾ ಇವರ ಆತ್ಮಶಾಂತಿಗಾಗಿ. ವೀನಾ ಡಿಸೋಜಾ ಮತ್ತು ನೆಲ್ಸನ್ ಇವರ ಅಭಿಪ್ರಾಯದಂತೆ ಮೌರಿಸ್ ಡಿಸೋಜಾ ಇವರ 1ನೇ ವರ್ಷದ ಸ್ಮರಣೆ. ಮೆಟಿಲ್ಡಾ ಫರ್ನಾಂಡಿಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಿಪ್ರಿಯನ್ ಫರ್ನಾಂಡಿಸ್ ಇವರ ಆತ್ಮಶಾಂತಿಗಾಗಿ. ಅರುಣ್ ಡಿಸೋಜಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಶಾಂತಿ ಡಿಕ್ರೂಸ್ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಈಲ್ಡಾ ಗಾಮಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಲಿಲ್ಲಿ ಫರ್ನಾಂಡಿಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಿಪ್ರಿಯನ್ ಫರ್ನಾಂಡಿಸ್ ಇವರ ಆತ್ಮಶಾಂತಿಗಾಗಿ. ವಿನ್ಸಿ ಲೋಬೋ ಮತ್ತು ತೆರೆಸಾ ಪಾಯಸ್ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಸಿಪ್ರಿಯನ್ ಸಿಕ್ವೆರಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ವಿನ್ಸೆಂಟ್ ಮಸ್ಕರೆನಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಸೈಮನ್ ಪಿಂಟೋ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ವಾಲ್ಟರ್ ಸಿಕ್ವೆರಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಝೇವಿಯರ್ ವಾಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಒಲಿವರ್ ಡಿಕೋನ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಸ್ಟಾನಿ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ. ಆಡ್ರಿಲ್ ಸಿಯೋನ್ ಪಿಂಟೋ ಇವರ ಮತ್ತು ಮೊಮ್ಮಕ್ಕಳ ಆರೋಗ್ಯಕ್ಕಾಗಿ ಲೋನಾ ಪಾಯಸ್ ಇವರ ಅಭಿಪ್ರಾಯದಂತೆ ಈ ಎಲ್ಲ ಉದ್ದೇಶಗಳಿಗಾಗಿ, ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿ ಸಂತ ಲಾರೆನ್ಸರ ಮುಖಾಂತರ ನಾವು ತಂದೆ ದೇವರಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಸೇರಿರುವಲ್ಲಿ ಎಷ್ಟು ಜನ ಸಂತೋಷವಾಗಿದ್ದೀರಾ? ಅನೇಕರು ಅನೇಕ ದುಃಖ ದುಗುಡಗಳಿಂದ, ದುಮ್ಮಾನಗಳಿಂದ, ನಿಮ್ಮದೇ ಅಥವಾ ನಮ್ಮದೇ ಆದಂತಹ ಚಿಂತೆ ಬೇಚಾಟಗಳಿಂದ ಕೂಡಿದ್ದೇವೆ. ಆದರೆ ನೆನಪಿಡಬೇಕು, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕ್ರಾಯಕ್ಕೆ ತೆಗೆದುಕೊಂಡಿದ್ದಾರೆ. ಅವರು ತಮ್ಮ ರಕ್ತದ ಮುಖೇನ ನಮ್ಮನ್ನು ತಮ್ಮ ಕ್ರಾಯಕ್ಕೆ ತೆಗೆದುಕೊಂಡಿದ್ದಾರೆ. ಅದರಿಂದಾಗಿ ನಮಗೆ ಚಿಂತೆ ಬೇಚಾಟಗಳು ಏಕೆ? ನಾವು ಯಾವಾಗಲೂ ಸಂತೋಷದಿಂದ ಇರಬೇಕು. ನಾವು ಯಾವಾಗಲೂ ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಇರಬೇಕು. ಹಾಗೆ ಮಾಡಬೇಕಾದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನನ್ನಂತೆ ನನ್ನ ಪರರನ್ನು ಪ್ರೀತಿಸಬೇಕು ಎಂಬುದನ್ನು ಇಂದಿನ ವಾಚನಗಳು ನಮಗೆ ನುಡಿಯುತ್ತವೆ. ಅನೇಕ ಬಾರಿ ನಾವು ನಮ್ಮದೇ ಪೇಚಾಟ ಚಿಂತೆಗಳಿಗೆ ಮಾರು ಹೋಗಿ ನನ್ನ ನೆರೆಹೊರೆಯವರನ್ನು, ನನ್ನದೇ ಮನೆಯಲ್ಲಿರುವ ನನ್ನ ಅಣ್ಣ ತಮ್ಮಂದಿರನ್ನು ಪ್ರೀತಿಸದೆ ಅನೇಕ ಬಾರಿ ಅವರನ್ನು ದ್ವೇಷಿಸಿದ ಕ್ಷಣಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಹಾಗೂ ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯರಾಗಿ ಪಾಲ್ಗೊಳ್ಳಲು ಬೇಕಾದಂತಹ ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ನಿಮ್ಮನ್ನು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ
ಕರುಣಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Glory,
ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂತ ಪ್ರೀತಿಯ ಪ್ರಭೆಯಿಂದ ತುಂಬಿದ್ದೀರಿ. ಅವರನ್ನು ಪ್ರೀತಿಸಿದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ತಿಮೊಥೆಯನಿಗೆ ಬರೆದ 2ನೇ ಪತ್ರದಿಂದ ವಚನ. ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೋ. ದಾವೀದನ ವಂಶಸ್ಥರಾದ ಅವರು ಮೃತರಾಗಿ ಪುನರುತ್ಥಾನರಾದರು. ಇದೇ ನಾನು ಸಾರುವ ಶುಭ ಸಂದೇಶ. ಇದನ್ನು ಸಾರಿದ್ದರಿಂದಲೇ ನಾನು ಕಷ್ಟಗಳಿಗೆ ಈಡಾಗಿದ್ದೇನೆ. ಪಾತಕಿಯಂತೆ ಬೇಡಿಗಳಿಂದ ಬಂಧಿತನಾಗಿದ್ದೇನೆ. ಆದರೆ ದೇವರ ವಾಕ್ಯವನ್ನು ಯಾರು ಬಂಧಿಸುವಂತಿಲ್ಲ. ದೇವರಿಂದ ಆಯ್ಕೆಯಾದ ಪ್ರಜೆಗಳು ಪ್ರಭು ಯೇಸುವಿನಲ್ಲಿ ಲಭಿಸುವ ಜೀವೋದ್ಧಾರವನ್ನು, ಅನಂತ ಮಹಿಮೆಯನ್ನು ನನ್ನೊಂದಿಗೆ ಪಡೆಯಲೆಂದು ನಾನು ಇದೆಲ್ಲವನ್ನು ಅವರಿಗಾಗಿ ಸಹಿಸುತ್ತಿದ್ದೇನೆ. ಈ ಮಾತು ನಂಬತಕ್ಕದ್ದಾಗಿದೆ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುತ್ತೇವೆ. ಸೈರಣೆಯುಳ್ಳವರು ನಾವಾದರೆ ಆತನೊಡನೆ ರಾಜ್ಯವಾಡುತ್ತೇವೆ. ನಾವಾತನನ್ನು ನಿರಾಕರಿಸಿದರೆ ನಮ್ಮಾತನನ್ನು ನಿರಾಕರಿಸುತ್ತಾನೆ. ನಾವು ವಿಶ್ವಾಸಭ್ರಷ್ಟರಾದರೂ ವಿಶ್ವಾಸ ಪಾತ್ರನಾದ ಕಾರಣ ತನ್ನ ಸ್ವಭಾವಕ್ಕೆ ವಿರುದ್ಧ ವರ್ತಿಸನಾದ. ಈ ವಿಷಯಗಳನ್ನು ನಿನ್ನ ಸಬರಿಕರಿಗೆ ಜ್ಞಾಪಕಪಡಿಸು. ವ್ಯರ್ಥವಾದ ವಾಗ್ವಾದಗಳನ್ನು ನಿಲ್ಲಿಸಬೇಕೆಂದು ಅವರನ್ನು ದೇವರ ಮುಂದೆ ಖಂಡಿತವಾಗಿ ಎಚ್ಚರಿಸು. ಇಂಥ ವಾಗ್ವಾದಗಳಿಂದ ಕೇಳುವವರಿಗೆ ಕೇಡಾಗುವುದೇ ಹೊರತು ಒಳಿತೇನೂ ಆಗದು. ನೀನಾದರೂ ದೇವರಿಗೆ ಮೆಚ್ಚುಗೆಯಾಗುವಂತೆ ತನ್ನ ಕೆಲಸಕ್ಕೆ ಹಿಂದೆಗೆಯದೆ ಕೆಲಸಗಾರನಂತೆ ಸುವಾರ್ತೆಯನ್ನು ಸರಿಯಾಗಿ ಸಾರುವನಂತೆ ಬಾಳಲು ಪ್ರಯತ್ನ ಪಡು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸ್ವಾಮಿ ಸದ್ದುಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು, ಆಜ್ಞೆಗಳಲ್ಲೆಲ್ಲ ಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಅದಕ್ಕೆ ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು. ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಇದೇ ಎರಡನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದು ಇಲ್ಲ ಎಂದರು. ಅದನ್ನು ಕೇಳಿದ ಆ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದಿರಿ. ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾನು ಪ್ರೀತಿಸಿಕೊಳ್ಳುವಂತೆ ನಮ್ಮ ನೆರೆಯವರನ್ನು ಪ್ರೀತಿಸತಕ್ಕದ್ದು. ಇವು ಎಲ್ಲ ದಹನ ಬಲಿಗಿಂತಲೂ ಯಜ್ಞ ಯಾಗಾದಿಗಿಂತಲೂ ಎಷ್ಟೋ ಮೇಲಾದವು ಎಂದನು. ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಯೇಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತನಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಇಂದಿನ ದೈವಾರಾಧನಾ ವಿಧಿಯನ್ನು ಗಮನಿಸಿದ್ದೇ ಆದರೆ, ಮೊದಲನೆಯ ವಾಚನವನ್ನು ನಾವು ಆಲಿಸಿದ್ದೇ ಆದರೆ ಅದರಲ್ಲಿ ಹೀಗೆಂದು ಬರೆದಿದೆ: ದೈವ ವಾಕ್ಯವನ್ನು ಬಂಧಿಸುವ ಶಕ್ತಿ ಯಾರಲ್ಲೂ ಇಲ್ಲ. ಯಾವ ವ್ಯಕ್ತಿಯಿಂದಾಗಲಿ ಅಗೋಚರ ಶಕ್ತಿಯಿಂದಾಗಲಿ ಅದನ್ನು ಬಂಧಿಸಲು ಸಾಧ್ಯವಿಲ್ಲ ಎಂಬುದಾಗಿ. ಏಕೆಂದರೆ ನಾವು ನಂಬುವುದು, ಆ ವಾಕ್ಯಗಳು ಬಂದಿರುವುದು ಸೇನಾಧೀಶ್ವರನಾದ ಸರ್ವೇಶ್ವರನ ಏಕಮಾತ್ರ ಪುತ್ರರು ಪ್ರಭು ಆದ ಯೇಸು ಕ್ರಿಸ್ತರ ನುಡಿಗಳು ಅವು. ಮೃತ್ಯುಂಜಯರಾದ ಪ್ರಭುವಿನ ನುಡಿಗಳು ಅವು. ಆದ್ದರಿಂದ ಆ ವಾಕ್ಯಗಳನ್ನು ಯಾರಿಂದಲೂ ಸಹ ಬಂಧಿಸಲು ಸಾಧ್ಯವಿಲ್ಲ. ಅಂತೆಯೇ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಸಹ ಅವುಗಳನ್ನು ಬಂಧಿಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ಸಂತ ಪೌಲರು ತನ್ನ ಜೀವನದಾದ್ಯಂತ ಪ್ರಭುವಿನ ಶುಭ ಸಂದೇಶವನ್ನು ಸಾರುತ್ತಾ ನಡೆಯುತ್ತಾರೆ. ಅವರು ಸಾರುವಾಗ ಪ್ರಭುವಿನ ಆ ನುಡಿಗಳಿಗಾಗಿ ಅನೇಕ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಗುಡಗಳನ್ನು, ಅವಮಾನಗಳನ್ನು, ಅಪಮಾನಗಳನ್ನು ಎದುರಿಸಬೇಕಾಗುತ್ತದೆ. ಮಾತ್ರವಲ್ಲ, ಅವರನ್ನು ಖೈದಿಯಂತೆ ಬಂದಿಖಾನೆಯಲ್ಲಿಯೂ ಸಹ ಇರಿಸಲಾಗುತ್ತದೆ. ನಾವು ಸಹ ಪ್ರಭು ಕ್ರಿಸ್ತರ ಆ ಶುಭ ಸಂದೇಶವನ್ನು ಸಾರುವ ವ್ಯಕ್ತಿಗಳಾಗಬೇಕು. ಒಂದು ವೇಳೆ ನಾನು ಶುಭ ಸಂದೇಶವನ್ನು ಸಾರದಿದ್ದರೆ ನನಗೆ ಧಿಕ್ಕಾರವಾಗಲಿ. ಒಂದು ವೇಳೆ ನಾನು ದೇವರ ಶುಭ ಸಂದೇಶವನ್ನು ಸಾರದಿದ್ದರೆ ನನಗೆ ಧಿಕ್ಕಾರ.
ಹಾಗಾದರೆ ನಾನು ಶುಭ ಸಂದೇಶವನ್ನು ಸಾರುವುದಾದರೂ ಹೇಗೆ? ನಾನು ಇತರರಿಗೆ ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ ಎಂಬ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಮೂಡಬಹುದು. ಅದಕ್ಕೆ ಉತ್ತರವಾಗಿ ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸಬಹುದು. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಅಂತೆಯೇ ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ನಿನ್ನನ್ನೇ ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಹೀಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಮುಖೇನ ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಬಹುದು. ಇದನ್ನೇ ಸಂತ ಲಾರೆನ್ಸರು ತನ್ನ ಜೀವನದಾದ್ಯಂತ ಮಾಡಿದ ಕಾರ್ಯಗಳು. ತಮಗೆ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಷ್ಟವಾದರೂ ಅವರು ದೇವರ ಶುಭ ಸಂದೇಶವನ್ನು ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸುತ್ತಾ ಸಾರಲು ಹಿಂಜರಿಯಲಿಲ್ಲ. ಆದ್ದರಿಂದಲೇ ಅವರ ಆತ್ಮದಲ್ಲಿ ಒಂದು ಜ್ವಾಲೆ ಇತ್ತು. ಆ ಜ್ವಾಲೆಯೇ ಆಗಿತ್ತು ಪ್ರಭು ಯೇಸು ಕ್ರಿಸ್ತರ ಆ ಪವಿತ್ರಾತ್ಮರು. ಆದ್ದರಿಂದಲೇ ಚಕ್ರಾಧಿಪತಿಯು ಆ ಸಂತ ಲಾರೆನ್ಸರನ್ನು ದಹಿಸುವಾಗ ಅವರ ಆಜ್ಞೆಗಳನ್ನು ಮೀರಿ ನಡೆಯುವಂತಹ ಸಂದರ್ಭದಲ್ಲಿ ಅವರ ದೇಹವನ್ನು ದಹಿಸಿದರೆ ವಿನಃ ಆತ್ಮವನ್ನಲ್ಲ. ಆತ್ಮವನ್ನು ದಹಿಸಿದ್ದು ಪವಿತ್ರಾತ್ಮನ ಶಕ್ತಿ. ಆದ್ದರಿಂದಲೇ ಅವರು ನುಡಿಯುತ್ತಾರೆ, ನನ್ನ ದೇಹ ಒಂದು ಭಾಗ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಭಾಗಕ್ಕೆ ತಿರುಗಿಸಿ ಎಂಬ ಶಕ್ತಿಯ ಮಾತುಗಳನ್ನು ನುಡಿಯುತ್ತಾರೆ. ಏಕೆಂದರೆ ಅವರ ಜೀವನದಲ್ಲಿ, ಅವರ ಆತ್ಮದಲ್ಲಿ ತುಂಬಿದ ಶಕ್ತಿ ಪವಿತ್ರಾತ್ಮರ ಶಕ್ತಿಯಾಗಿತ್ತು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿ ದೀಕ್ಷಾ ಸ್ನಾನದ ಸಮಯದಲ್ಲಿ ಹಾಗೂ ದೃಢೀಕರಣದ ಸಮಯದಲ್ಲಿ ನನಗೆ ಮತ್ತು ನಿಮಗೆ ಅದೇ ಪವಿತ್ರಾತ್ಮರನ್ನು ನಮಗೆ ತಾಯಿ ಧರ್ಮಸಭೆ ನೀಡುತ್ತದೆ. ಅಂತಹ ಪವಿತ್ರಾತ್ಮರನ್ನು ಹೊಂದಿದ ವ್ಯಕ್ತಿಗಳು ನಾವಾಗಿದ್ದೇವೆ. ಆದ್ದರಿಂದ ನಮ್ಮ ಬದುಕು ಎಷ್ಟು ಶುಭ ಸಂದೇಶಗಳಿವೆ? ಎಷ್ಟು ಶುಭ ಸಂದೇಶಗಳು ಇವೆ? 4 ಶುಭ ಸಂದೇಶಗಳಿವೆ. ಈ 4 ಶುಭ ಸಂದೇಶಗಳನ್ನು ನಾವು ಓದುತ್ತಾ, ಅದನ್ನು ಧ್ಯಾನಿಸುತ್ತಾ, ಅದರಂತೆ ನಡೆಯುತ್ತಾ, ನಿತ್ಯ ಜೀವವನ್ನು ನಮ್ಮದಾಗಿಸಿಕೊಳ್ಳುತ್ತಾ 5ನೆಯ ಶುಭ ಸಂದೇಶವಾಗಿ ನನ್ನ ಮತ್ತು ನಿಮ್ಮ ಜೀವನವಾಗಬೇಕು. 5ನೆಯ ಶುಭ ಸಂದೇಶವಾಗಿ ನನ್ನ ಮತ್ತು ನಿಮ್ಮ ಜೀವನವಾಗಬೇಕು. ಇದೇ ಸಂತ ಲಾರೆನ್ಸರ ಜೀವನವಾಗಿತ್ತು. ಆದ್ದರಿಂದಲೇ ಅವರು ಅಜರಾಮರರಾಗಿ ಉಳಿದರು. ಸಂತ ಲಾರೆನ್ಸರಾಗಿ ಪರಿವರ್ತನೆ ಹೊಂದಿದರು. ಕೇವಲ ಒಬ್ಬ ಸೇವಾದರ್ಶಿಯಾದಂತಹ ಲಾರೆನ್ಸ್ ಇವತ್ತು ಸಂತ ಲಾರೆನ್ಸರಾಗಿದ್ದಾರೆ. ಸೇವಾದರ್ಶಿ ಸಂತ ಲಾರೆನ್ಸರಾಗಿದ್ದಾರೆ. ರಕ್ತ ಸಾಕ್ಷಿ ಸಂತ ಲಾರೆನ್ಸರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೂ ಈ ಒಂದು ಅವಕಾಶವಿದೆ. ನಾವು ಸಹ ರಕ್ತ ಸಾಕ್ಷಿಗಳಾಗಬಹುದು. ಅದಕ್ಕಿಂತಲೂ ಮಿಗಿಲಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವ ವ್ಯಕ್ತಿಗಳಾಗಿ ಮಾರ್ಪಡೋಣ. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರ ಮೇಲೆ ಒಬ್ಬರು ದ್ವೇಷಕಾರರು ನಮಗೆ ಹಲವಾರು ಕಾರಣಗಳಿದ್ದರೂ ಸಹ ಅದೆಲ್ಲವನ್ನು ಮರೆತು ಪ್ರೀತಿಸುವ ವ್ಯಕ್ತಿಗಳಾಗೋಣ, ಪ್ರೀತಿಯ ಸಾಧನಗಳಾಗೋಣ. ಪ್ರಭು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿ ಕ್ಷಮಿಸಿದಂತೆ ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸಿ ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸಲು ಮರೆಯದಿರೋಣ. ಇನ್ನು ವಿಶೇಷವಾಗಿ ನಾವು ಸಿಪ್ರಿ ಫರ್ನಾಂಡಿಸ್ ಇವರ ಆತ್ಮ ಶಾಂತಿಗಾಗಿ ಪ್ರಾರ್ಥಿಸುವಾಗ ಪ್ರಭು ದಯಾಮಯ ದೇವರು ಇವರ ಆತ್ಮಕ್ಕೆ ಶಾಂತಿಯ ನೀಡಲಿ. ನಾವೆಲ್ಲರೂ ಒಂದೇ ಕುಟುಂಬವಾಗಿ, ಧರ್ಮಸಭೆಯ ಧರ್ಮ ಕೇಂದ್ರದ ಕುಟುಂಬವಾಗಿ ಸಿಪ್ರಿಯನ್ ಅವರನ್ನು ಕಳೆದುಕೊಂಡಿದ್ದೇವೆ. ಆದರೆ ಅವರನ್ನು ನಿಜವಾಗಿಯೂ ನಾವು ಕಳೆದುಕೊಂಡಿಲ್ಲ. ಬದಲಾಗಿ ಅವರನ್ನು ನಾವು ನಮ್ಮ ಕುಟುಂಬಗಳಿಗೆ ಆಧಾರವಾಗಿ ಪಡೆದುಕೊಂಡಿದ್ದೇವೆ. ಏಕೆಂದರೆ ಅವರು ನಮಗಾಗಿ ಸ್ವರ್ಗದಲ್ಲಿ ಭಿನ್ನಯಿಸುತ್ತಾರೆ. ನಮ್ಮ ಕುಟುಂಬಗಳಿಗಾಗಿ ಅವರು ಸ್ವರ್ಗದಲ್ಲಿ ಭಿನ್ನಯಿಸುತ್ತಾರೆ. ನಮ್ಮ ಕುಟುಂಬದ ಸದಸ್ಯರಾಗಿ ಸ್ವರ್ಗ ನಿವಾಸಿಯಾಗಿದ್ದಾರೆ. ನಾವು ಒಂದು ದಿನ ಅವರನ್ನು ಸೇರುವ ಆ ಭಾಗ್ಯ ಸಿಗಲಿ. ಪ್ರಭು ಕ್ರಿಸ್ತರನ್ನು
ರೂಪವಾಗಿ ನೋಡುವಂತಹ, ಅವರ ಮಹಿಮೆಯನ್ನು ಅನುಭವಿಸುವಂತಹ ಶಕ್ತಿ ಪ್ರಭೆ ನಮಗೆ ದೊರಕಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಸಂತ ಲಾರೆನ್ಸರ ವಿನಂತಿಯೊಡನೆ ಪ್ರಾರ್ಥಿಸೋಣ. ಆಮೆನ್. ಸುಮ್ಮನೆ ಭೀಮಸಯ ಮಾನ್ಸಂಕೋ 123. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸಂತ ಲಾರೆನ್ಸರ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು
ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯ ಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೆ ಇಹದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ರಕ್ತದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆಯ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಯಹೋವದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಸಿಪ್ರಿಯನ್ ಫರ್ನಾಂಡಿಸ್ ಇವರನ್ನು, ಅಂತೆಯೇ ಥಾಮಸ್ ಫರ್ನಾಂಡಿಸ್ ಇವರನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುದ್ಧಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಅವರ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಳೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಧೈರ್ಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ನಮಗೆ ದಯೆ ತೋರಿ
ದೇವರ ನುಡಿ ಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅವರ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನಾಡಿದರೆ ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತನ ಶರೀರ, ಕ್ರಿಸ್ತನ ಶರೀರ, ಕ್ರಿಸ್ತನ ಶರೀರ, ಕ್ರಿಸ್ತನ ಶರೀರ, ಕ್ರಿಸ್ತನ So
ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪವಿತ್ರ ಕೊಡುಗೆಗಳಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಹಬ್ಬದಂದು ನಾವು ಸಲ್ಲಿಸುವ ನಿಮ್ಮ ನಿಷ್ಠಾವಂತ ಸೇವೆಯನ್ನು ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಕರಗಳನ್ನು ಜೋಡಿಸೋಣ. ಮೊಣಕಾಲುಡುತ್ತಾ ನೊವೇನವನ್ನು ಸಂತ ಲಾರೆನ್ಸರ ನೊವೇನವನ್ನು ಭಕ್ತಿಯಿಂದ ಜಪಿಸೋಣ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸಿ ಸೇವಕರಾದ ಸಂತ ಲಾರೆನ್ಸರನ್ನು ನೆರವನ್ನು ಆದರ್ಶವನ್ನು ನಮಗೆ ಇದ್ದುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತಿಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸಿ ಯುಗಾಂತರಕ್ಕೂ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸರಿಗೆ ಪ್ರಾರ್ಥನೆ. ಎಲ್ಲರೂ ಜೊತೆಗೂಡಿ ಈಗ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಂತ ಲಾರೆನ್ಸರ ಭಿನ್ನದ ಮೂಲಕ ಪ್ರಭು ಕ್ರಿಸ್ತರಿಗೆ ಸಲ್ಲಿಸೋಣ. ವಿಶೇಷವಾಗಿ ಇಂದು ಬಲಿ ಪೂಜೆಯನ್ನು ನೀಡಿದವರ ಎಲ್ಲರ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರಿಗೆ ಬೇಕಾದಂತಹ ಪೂಜಾ ಉದ್ದೇಶಗಳನ್ನು ಈಡೇರಿಸಲಿ. ಹಾಗೆ ನಮಗೆ ಬೇಕಾದಂತಹ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು, ನಮ್ಮ ತೋಟಗಳಿಗೆ ಬೇಕಾದಂತಹ ಒಳ್ಳೆಯ ಮಳೆಯನ್ನು, ಕೆಲಸಗಾರರನ್ನು ದಯಾಮಯ ದೇವರು ದಯಪಾಲಿಸಲಿ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಶಾಂತಿ, ಸಮಾಧಾನ, ಐಕ್ಯತೆ, ಪ್ರೀತಿ ಮೂಡಲಿ. ನಾವೆಲ್ಲರೂ ಒಂದೇ ಕುಟುಂಬವಾಗಿ ಜೀವಿಸಲು ಬೇಕಾದಂತಹ ವರದಾನವನ್ನು ಸಂತ ಲಾರೆನ್ಸರು ನಮಗೆ ಈಡೇರಿಸಲಿ ಎಂದು ಪ್ರಾರ್ಥಿಸೋಣ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಿಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸಿರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ಈಕ್ಷಿಸಿರಿ. ಅವರನ್ನು
ಎಲ್ಲ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲ ಮಾನಸಿಕ ಮತ್ತು ದೈಹಿಕ ನೋವು ವೇದನೆಗಳನ್ನು ತೆಗೆದುಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸುತ್ತಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ, ಆತ್ಮ ಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವ ಸೌಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ನಿಮ್ಮ ಆಶಯಗಳನ್ನು ಬಾಗಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನೆ ಇದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಕಾಪಾಡಿ ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದಗಳು ಸ್ವರ್ಗ ಸಾಮ್ರಾಜ್ಯದಿಂದ ಇಳಿದು ಬಂದು ಸದಾಕಾಲ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆಯು ಮುಗಿಯಿತು. ಈ ದಿನವನ್ನು ನೆನಪಾಲಿಸಿ ಪ್ರತಿ ತಿಂಗಳಂತೆ ಈ ತಿಂಗಳ ನೊವೇನ ಭಕ್ತಿಯನ್ನು ನಾವು ಇಷ್ಟೊಂದು ಭಕ್ತಿಯುತವಾಗಿ ಆಚರಿಸಲು ನೆರವಾದ ತ್ರೈಕ ದೇವರಿಗೆ ಸಂತ ಲಾರೆನ್ಸರ ಮುಖಾಂತರ ಕೃತಜ್ಞತೆ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದ ನಮ್ಮ ಧರ್ಮಕೇಂದ್ರದ ಗುರುಗಳು ನವಗುರು ಸ್ವಾಮಿ ಸಂಜಯ್ ಡಿಸೋಜರ್ ದಯಮಾಡಿ ಮುಂದೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಈ ಗುರುಗಳನ್ನು ತಮ್ಮ ಕೃತಜ್ಞತಾ ಬಲಿಪೂಜೆ ಅರ್ಪಿಸಿದ ನಂತರ ನಾನು ಕೇಳಿಕೊಂಡೆ, ಮೊದಲ ಬಾರಿಗೆ ಇವರು ಬೋಧನೆ ನೀಡಿದರು, ಆದರೆ ಬಲಿಪೂಜೆಯನ್ನು ನೀಡಿರಲಿಲ್ಲ. ಅದಕ್ಕೋಸ್ಕರ ಮೊಟ್ಟ ಮೊದಲು ಬಂದು ಬಲಿಪೂಜೆ ನೀಡಿ ಪ್ರಬೋಧನೆ ನೀಡಬೇಕೆಂದು ಕೇಳಿಕೊಂಡಾಗ ಒಪ್ಪಿಕೊಂಡು ಅವರು ಆಲ್ರೆಡಿ ಸಹಾಯಕ ಗುರುಗಳಾಗಿ ಚಂದ್ರಾಯಪಟ್ಟಣದಿಂದ ಪುನಃ ಒಳಗಡೆ ಅಲ್ಫೋನ್ಸ್ ನಗರ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಲು ಈಗಾಗಲೇ ತೆರಳಿದ್ದಾರೆ. ಅವರ ಸೇವೆಯ ಸಮಯದಲ್ಲಿ ಸಮಯ ಮಾಡಿಕೊಂಡು ನಮ್ಮ ಆಹ್ವಾನಕ್ಕೆ ಒಪ್ಪಿಕೊಂಡು ಇಂದು ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದ ಗುರುಗಳಿಗೆ ನಮ್ಮ ಧರ್ಮಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯತೆಯನ್ನು ಸೂಚಿಸುತ್ತೇನೆ. ಧನ್ಯತೆಯ ಸಂಕೇತವಾಗಿ ನಮ್ಮ ಈ ಕಿರು ಸನ್ಮಾನವನ್ನು ಮಾಡಲು ಸಿಸ್ಟರ್ ಫಿಲೋಮಿನಾ ಇವರು ಬಂದು ಶಾಲನ್ನು, ಒಲಿವರ್ ಡಿಗ್ಗುನ ಇವರು ಬಂದು ಹಾರವನ್ನು ಹಾಕಿ ಮೇರಿ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಅವರ ಸ್ವಇಚ್ಛೆಯಿಂದ ಅವರೊಂದು ಉಡುಗೊರೆ ನೀಡುತ್ತಿದ್ದಾರೆ. ಅವರಿಗೆ ನಾನು ಆಹ್ವಾನಿಸುತ್ತೇನೆ. ಅಭಿನಂದಿಸುತ್ತೇನೆ. ವಂದನೆಗಳು ಗುರುಗಳೇ. ನಮ್ಮ ಧರ್ಮಕೇಂದ್ರಕ್ಕೋಸ್ಕರ ಪ್ರಾರ್ಥಿಸಿ, ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಎರಡನೆಯದಾಗಿ ಅವರೊಂದಿಗೆ ನಮ್ಮ ಸಂಜಯ್ ಫಾದರ್ ಅವರು ಫಾದರ್ ಮೈಕಲ್ ಮರಿ ಅಂದರೆ ಮೈಕಲ್ ಮರಿ ದಯಮಾಡಿ ಬಂದು ಆಶೀರ್ವಾದಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅವರು ಮೊದಲೇ ಹೇಳಿದರು, ನನಗೆ ಯಾವ ಸನ್ಮಾನ ಬೇಡ, ಏನು ಹೇಳ್ತಾರೆ, ಆದರೂ ನಮ್ಮ ಕರ್ತವ್ಯ, ನಮ್ಮ ಜನರು ಹೇಳ್ತಾರೆ ಅವರಿಗೆ ಸನ್ಮಾನ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗುರುಗಳೇ ಉತ್ತಮವಾದ ಆರಾಧನೆಯನ್ನು ಭಕ್ತಿಯುತವಾಗಿ ನಡೆಸಿ
ನಮ್ಮೆಲ್ಲರನ್ನು ದೈವ ಆ ಒಂದು ಭಕ್ತಿಯಲ್ಲಿ ಮುಳುಗುವಂತೆ, ದೈವ ಅನುಭವವನ್ನು ಪಡೆಯುವಂತೆ ಆರಾಧನೆಯನ್ನು ನಡೆಸಿಕೊಟ್ಟಿದ್ದಾರೆ. ಈ ಗುರುಗಳು, ನಾನು ಪಾಲನಾ ಬ್ರದರ್ ಆಗಿದ್ದಾಗ ಅವರು ಡೀಕನ್ ಆಗಿದ್ರು ಹಾಸನಲ್ಲಿ. ಪುನಃ ನಾನು ಸೇವಾದರ್ಶಿ ಮತ್ತು ಸಹಾಯಕ ಗುರು ಬಿಷಪ್ ಹೌಸ್ ಅಲ್ಲಿದ್ದಾಗ ಅವರು ಮೈನರ್ ಸೆಮಿನರಿ ಬಿಷಪ್ ಕ್ಯಾಂಪಸ್ ಅಲ್ಲೇ ಮೈನರ್ ಸೆಮಿನರಿ ನಿರ್ದೇಶಕರಾಗಿದ್ದರು. ಆದ್ದರಿಂದ ಅವರು ನಮ್ಮ ಒಡನಾಟ ಹೀಗೆ ಮುಂದುವರಿ. ನಾನು ಇಲ್ಲಿ ಬಂದಾಗಿಂದ ಕರೀತಿದ್ದೆ, ಬನ್ನಿ ಸ್ವಾಮಿ ಒಂದ್ ದಿವಸ. ಆದರೆ ಕಾಲಗಳು ಬಂತು, ಸಂಜಯ್ ಫಾದರ್ ಅಲ್ಲಿಗೆ ಹೋದ್ರು. ಅವರೊಂದಿಗೆ ನಿನ್ನೆ ಬಂದು ಇಲ್ಲಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಇವರಿಗೋಸ್ಕರ ನಾವು ಪ್ರಾರ್ಥಿಸೋಣ ಅಂತೆ ಇವರ ಸೇವಾ ಜೀವನ ದೇವರು ಸದಾ ಕೈದು ಮುನ್ನಡೆಸಲೆಂದು ಪ್ರಾರ್ಥಿಸುವ ನಮ್ಮ ಗೌರವ ಧನ್ಯತೆಯ ಸಂಕೇತವಾಗಿ ಈ ಸನ್ಮಾನವನ್ನು ಸ್ವೀಕರಿಸಲು ಶ್ರೀಯುತ ಆರ್ಥರ್ ಡಿಸೋಜ ಇವರು ಹೂಮಾಲೆಯನ್ನು, ಅಂತೆ ಲೀನಾ ಸಲ್ಡಾನ ಇವರು ಶಾಲನ್ನು ಹಾಕಬೇಕಾಗಿ ವಿನಂತಿಸುತ್ತೇನೆ. ವಂದನೆಗಳು ಗುರುಗಳೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನವನ್ನು ದೇವರು ಅನುಗ್ರಹಿಸಿದ್ದಾರೆ. ಈ ದಿನದ ವಿಶೇಷವಾಗಿ ಇಂದು ಅನ್ನ ಸಂತರ್ಪಣೆ ಮಾಡುತ್ತಿರುವ ಕ್ರಿಸ್ಟಿನ್ ಫರ್ನಾಂಡಿಸ್ ಮತ್ತು ಕುಟುಂಬದವರು, ವಿಶೇಷವಾಗಿ ಅವರ ಕ್ರಿಸ್ಟಿನ್ ಫರ್ನಾಂಡಿಸ್ ಅವರ ಮಗ ಸಿಪ್ರಿಯನ್ ಫರ್ನಾಂಡಿಸ್ ಎಲ್ಲರಿಗೂ ಚಿರಪರಿಚಿತರು. ಎಲ್ಲರೂ ಅವರ ಬಗ್ಗೆ ಉತ್ತಮವಾದ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದೊಂದು ದೈವಾನುಗ್ರಹ. ಈ ದಿನವನ್ನು ಅವರು ಗೊತ್ತುಪಡಿಸಿದರು. ಒಂದು ಸಂತ ಲಾರೆನ್ಸರ ನೊವೇನ ದಿನದಂದೇ ನಾವು ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆಯನ್ನು ನಿರ್ವಹಿಸುತ್ತೇವೆ. ಅದಕ್ಕೋಸ್ಕರ ಅವರ ಕುಟುಂಬ ವರ್ಗದವರಿಗೆ ನಾನು ಕೃತಜ್ಞತೆ, ಆ ಸಂತ ಲಾರೆನ್ಸರ ಮುಖಾಂತರ ಆಶೀರ್ವಾದವನ್ನು ಕೋರುತ್ತೇನೆ. ಅಂತೆಯೇ ಮೃತರ ಆತ್ಮಶಾಂತಿಗೆ ಸಿಪ್ರಿಯನ್ ಫರ್ನಾಂಡಿಸ್ ಅವರಿಗೆ ದಯಾಮಯ ದೇವರು ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಅಂತೆಯೇ ಅವರ ಯಜಮಾನ ಕ್ರಿಸ್ಟಿನ್ ಫರ್ನಾಂಡಿಸ್ ಅವರ ಯಜಮಾನ ಥಾಮಸ್ ಫರ್ನಾಂಡಿಸ್ ಇವರ ಕೂಡ 5ನೇ ವರ್ಷದ ಸ್ಮರಣೆಯನ್ನು ಅವರು ಆಚರಿಸಿದ. ಇವರೆಲ್ಲರ ಸ್ಮರಿಸಿ ಕುಟುಂಬ ವರ್ಗದವರು ಅನ್ನ ಸಂತರ್ಪಣೆಯನ್ನು ನಿರ್ವಹಿಸುತ್ತಿರುವಾಗ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ನಿನ್ನೆ ದಿನ ಎಲ್ಲ ದೇವಾಲಯವನ್ನು ಸ್ವಚ್ಛಗೊಳಿಸಿ ಇಡೀ ಸಾಕ್ರೆಸ್ಟ್ರಿ ತುಂಬ ಎಲ್ಲ ಕ್ಲೀನ್ ಮಾಡಿ ಪೀಠ ಅಲಂಕಾರವನ್ನು ಮಾಡಿದ್ದಾರೆ. ಸಿಸ್ಟರ್ ಫಿಲೋಮಿನಾ, ಶೀಲಾ ಫರ್ನಾಂಡಿಸ್, ಮೇರಿ ಫರ್ನಾಂಡಿಸ್ ಮೂವರು ಬಂದು ನಾವು ಕೆಲಸ ನಡೆಯಬೇಕಾದ್ರೆ ಇಲ್ಲಿದ್ದೆ. ಅವರು ಬೆಳಗ್ಗೆನೆ ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛಗೊಳಿಸಿ ಈ ಒಂದು ಭಕ್ತಿ ಕಾರ್ಯಕ್ಕೆ ದೇವಾಲಯವನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಆ ಸ್ವಚ್ಛಗೊಳಿಸುವುದರ ಮೂಲಕ ಇವರೆಲ್ಲರಿಗೆ, ಇವರ ಕುಟುಂಬದವರಿಗೆ ನಾನು ತುಂಬ ಮನದ ವಂದನೆ ಹಾಗೂ ಸಂಘಾರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಪ್ರಿಯರೇ, ಈ ಪೀಠದಲ್ಲಿ ಅಲಂಕೃತವಾಗಿರುವ ರೆಡ್ ಕಲರ್, ಆ ಕಡೆ ಇರುವ ಪರ್ಪಲ್ ಮತ್ತೆ ಗ್ರೀನ್, ಈ ಮೂವರನ್ನು ಸಿಸ್ಟರ್ ಫಿಲೋಮಿನಾ ಇವರು ದೇವಾಲಯಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ದೇವರ ಅಲಂಕಾರಕ್ಕಾಗಿ, ಪೀಠ ಅಲಂಕಾರಕ್ಕಾಗಿ ಇದು ನೀಡಿದ ಸಿಸ್ಟರ್ ಅವರಿಗೆ ವಂದನೆ. ಸೇವಾ ಜೀವನದಲ್ಲಿ ದೇವರು ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸಲೆಂದು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಅಂತೆ ರಾಜ ಗೆರೆಬಲ್ ಇವರು 1,000ವನ್ನು ಈ ಭಕ್ತಿ ಕಾರ್ಯಕ್ಕೆ ನೀಡಿರುತ್ತಾರೆ. ಅಂತೆಯೇ ಪ್ರಿಯರೇ, ದೇವಾಲಯದ ಪಕ್ಕದಲ್ಲಿ ಒಂದು ಶೆಡ್ ನಿರ್ಮಾಣವಾಗುತ್ತಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ತಿಂಗಳ ಅನ್ನ ಸಂತರ್ಪಣೆ ನಾವು ಮಾಡುತ್ತಿದ್ದೇವೆ. ಭಕ್ತಿ ಕಾರ್ಯಕ್ಕೆ ಇದೊಂದು ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಮಳೆಗಾಲದಲ್ಲಿ ಆಗಲಿ ಬೇಸಿಗೆಯಲ್ಲಾಗಲಿ ಬಿಸಿಲಿನ ತಾಪವನ್ನು ತಣಿಸಲು, ಮಳೆಗಾಲದಲ್ಲಿ ಮಳೆ ನೀರನ್ನು ತಡೆಯಲು ಈ ಒಂದು ಶೆಡ್ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಇತರ ನೆರವಿನ ಈಗಾಗಲೇ ನಾನು ದೇವಾಲಯದ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ನಿಮ್ಮ ನೆರವಿನ ಅವಶ್ಯಕತೆ ಇದೆ. ಯಾರಿಗೆ ಒತ್ತಾಯ ಪೂರ್ವಕ ಇಲ್ಲ, ಬದಲಾಗಿ ಮನಸ್ಕರು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಇದಕ್ಕೆ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಇದಕ್ಕೆ ಸುಮಾರು 1,84,020 ರೂಪಾಯಿಗಳು ಎಂದು ಕೊಟೇಶನ್ ನೀಡಿದ್ದಾರೆ. ಆದ್ದರಿಂದ ಈ ಒಂದು ಹಣವನ್ನು ಭರಿಸಲು ನಿಮ್ಮ ಸಹಾಯ ಹಸ್ತವನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಇದಕ್ಕೋಸ್ಕರ ಟ್ರಾವಲ್ ಪಿಂಟೋ ಇವರು 50,000ವನ್ನು ಈಗಾಗಲೇ ನೀಡಿದ್ದಾರೆ.
ಅವರಿಗೆ ವಂದನೆಗಳು. ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಅಂತೆಯೇ ಜಸಿಂತ ಡಿಕೋಸ್ಟಾ ಇವರು 2,000 ನೀಡಿದ್ದಾರೆ. ಇವರೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಇಂದು ಸುಂದರವಾಗಿ ಭಕ್ತಿಯುತವಾಗಿ ಆಡಿದ ಗಾಯನವೃಂದದೆಲ್ಲರಿಗೆ ನೇತೃತ್ವ ವಹಿಸಿದ ಜಿನೋಸನ ಪ್ರತಿ ತಿಂಗಳು ಇವರನ್ನು ಕೆಲಸವನ್ನು ಬದಿಗೊತ್ತಿ ಸಮಯ ಮಾಡಿಕೊಂಡು ದೇವರ ನಾವೆಲ್ಲರೂ ಭಕ್ತಿಯುತವಾಗಿ ಬಲಿಪೂಜೆ ಭಾಗವಹಿಸಿ ನೆರವಾಗುತ್ತಿದ್ದಾರೆ. ಇವರಿಗೆ ನನ್ನ ವಂದನೆಗಳು. ಪ್ರಿಯರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ಸಂತ ಲಾರೆನ್ಸರ ಆಶೀರ್ವಾದವನ್ನು ಬೇಡುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಿಂತಲೂ ಜಾಸ್ತಿಯಾಗಿ ನನ್ನ ತಂದೆ ತಾಯಿಗಳೇ ಹಾಗೂ ನನ್ನ ಕುಟುಂಬದವರೇ, ನಾನು ತುಂಬ ಧನ್ಯತಾ ಭಾವದಿಂದ ನಿಮ್ಮೆಲ್ಲರಿಗೂ ವಂದನೆಯನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಯಾಜಕ ದೀಕ್ಷೆಗೆ ಹಾಗೂ ಪ್ರಥಮ ಬಲಿಪೂಜೆಗೆ, ಕೃತಜ್ಞತಾ ಬಲಿಪೂಜೆಗೆ ನೀವೆಲ್ಲರೂ ನಿಮ್ಮ ಮನದಾಳದಿಂದ ಸಹಾಯ ಹಸ್ತವನ್ನು ಚಾಚಿದ್ದೀರಿ. ನಾನು ಫಾದರ್ ಮೈಕಲ್ ಮರಿ ಅವರ ಜೊತೆ ಮಾತಾಡಬೇಕಾದ್ರೆ ಅವರು ಹೇಳ್ತಾ ಇದ್ರು, ನಿಮ್ಮ ಊರಲ್ಲಿ ಜನ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ, ನೀವು ವ್ಯಥೆ ಪಡುವ ಅವಶ್ಯಕತೆ ಇದ್ದಿಲ್ವೇನೋ ಅಂತ. ಅದಕ್ಕೆ ನಾನು ಹೇಳಿದೆ, ಹೌದು ಫಾದರ್, ನಮ್ಮ ಊರಲ್ಲಿ ನಾನು ಯಾವುದೇ ಕಷ್ಟಪಡಲಿಲ್ಲ ನನ್ನ ಆರ್ಡಿನೇಷನ್ಗೆ. ಬದಲಾಗಿ ನಮ್ಮ ಊರಿನ ಎಲ್ಲ ಜನರು ನನಗಾಗಿ, ನನ್ನ ಕೆಲಸ ಕಾರ್ಯಕ್ಕಾಗಿ ದುಡಿದಿದ್ದಾರೆ ಎಂಬುದಾಗಿ. ಆ ಮಾತು ನಿಜವಾಗಲೂ ಸತ್ಯ. ಅಂತೆಯೇ ಪ್ರೀತಿಯ ತಂದೆ ತಾಯಿಗಳೇ ಹಾಗೂ ಸಹೋದರ ಸಹೋದರಿಯರೇ, ನಾನು ನಿಮಗೆ ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ನನಗಾಗಿ ಪ್ರಾರ್ಥಿಸಿರಿ. ನಾನು ಸಹ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ಹರಸಿ ಆಶೀರ್ವದಿಸಲಿ. ಹಾಗೆ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಗುರುಗಳಾದಂತಹ ವಂದನೀಯ ಫಾದರ್ ಸಂತೋಷ್ ಅವರು, ಇವರನ್ನು ನಾವಿಬ್ಬರು ಇದ್ದಾಗ ಹೃದಯ ಅಂತ ಕರಿತೀನಿ. ಅವರು ನಾನು ಸೆಮಿನರಿಯಲ್ಲಿದ್ದಾಗಿನಿಂದಲೂ ಜೊತೆಯಾಗಿ ಇದ್ದವರು, ಜೊತೆಯಾಗಿ ಊಟ ಮಾಡಿದವರು, ಜೊತೆಯಾಗಿ ಆಟ ಮಾಡಿದವರು. ಅವರು ನನ್ನ ಎಲ್ಲ ಕೆಲಸ ಕಾರ್ಯದಲ್ಲಿ ನನ್ನನ್ನು ಹುರಿದುಂಬಿಸಿ ನನಗಾಗಿ ಎಲ್ಲವನ್ನು ಶುಶ್ರೂಷವಾಗಿ ಮಾಡಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆಗಳು, ವಂದನೆಗಳು ಗುರುಗಳೇ. ಹಾಗೆಯೇ ನನ್ನನ್ನು ಇಲ್ಲಿ ತನಕ ಕರೆದುಕೊಂಡು ಬಂದು ಅವರು ನನಗೆ ಇಲ್ಲಿ ಬರಲು ಅನುಮತಿಯನ್ನು ಸಹ ನೀಡಿ ನನಗಾಗಿ ನನ್ನ ಜೊತೆಯಲ್ಲಿ ನನ್ನನ್ನು ತಮ್ಮನಂತೆ ಮುನ್ನಡೆಸುತ್ತಾ ಎಲ್ಲ ಪೂಜಾ ಕಾರ್ಯವನ್ನು ನನಗೆ ಕೊಟ್ಟು ನೀನು ಮಾಡು, ಚೆನ್ನಾಗಿ ಮಾಡ್ತೀಯಾ ಅಂತ ಹುರಿದುಂಬಿಸ್ತಾ ಇರುವಂತಹ ನನ್ನ ಪ್ರೀತಿಯ ಗುರುಗಳಾದ ಮೈಕಲ್ ಮರಿಯವರೇ, ನಿಮಗೂ ಸಹ ನಾನು ವಂದನೆಯನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದ ವಂದನೆಗಳು, ನಮನಗಳು. ನನಗಾಗಿ ಪ್ರಾರ್ಥಿಸಿ. ನಾನು ಸಹ ನಿಮಗಾಗಿ ನನ್ನ ದಿನನಿತ್ಯದ ಬಲಿ ಪೂಜೆಯಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಭೋಜನದ ಆಶೀರ್ವಚನ ದಯಮಾಡಿ ನಿಂತುಕೊಳ್ಳೋಣ. ಸರ್ವಶಕ್ತ ಪ್ರೀತಿಮಯ ದೇವರೇ, ಮಾನವನು ಜೀವಿಸುವುದು ಕೇವಲ ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎನ್ನುವಂತಹ ಮಾತನ್ನ ನೀವು ಸತ್ಯವಾಗಿಸಿದ್ದೀರಿ. ಹೌದು ದೇವ, ನಿಮ್ಮ ವಾಕ್ಯದಿಂದಲೂ ನಿಮ್ಮ ಪವಿತ್ರ ಪರಮ ಪ್ರಸಾದದಿಂದಲೂ ನಮ್ಮನ್ನ ಆತ್ಮಿಕವಾಗಿ ಪೋಷಿಸಿದ್ದೀರಿ. ದೇವ, ನಾವು ನಿಮ್ಮನ್ನು ವಂದಿಸುತ್ತಾ ಸ್ತುತಿಸುತ್ತಾ ನಿಮ್ಮನ್ನು ಆರಾಧಿಸುತ್ತೇವೆ. ಈ ದಿನವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ದೇವ. ವಿಶೇಷವಾಗಿ ನಮ್ಮ ದೈಹಿಕ ಪೋಷಣೆಗೆ ಆಹಾರವನ್ನ ಸಂತ ಲಾರೆನ್ಸರ ನಾಮದಲ್ಲಿ ಅವರ ಕಾಲನಿಯಲ್ಲಿ ಬೆಳೆಯುತ್ತಿರುವ ನಮ್ಮನ್ನ, ಅವರ ಮಹಿಮೆಯನ್ನ ಸಾರುತ್ತಾ ನಿಮ್ಮನ್ನ ಸ್ತುತಿಸುತ್ತಾ ನಾವೆಲ್ಲರೂ ಇಲ್ಲಿ ಸೇರಿರುವಾಗ ಇವರ ಹೆಸರಿನಲ್ಲಿ ಸಮರ್ಪಿಸುವ ಅನ್ನ ಸಂದರ್ಪಣೆಯನ್ನ ಪ್ರಭು ಆಶೀರ್ವದಿಸುವಂತೆ ಬೇಡುತ್ತೇವೆ. ಇದನ್ನ ಪ್ರಯೋಜಿಸಿದವರನ್ನ, ಹಾಗೆ ಇದನ್ನು ಸಿದ್ಧಪಡಿಸಿದವರನ್ನ, ಇದನ್ನು ಮುಗಿಸಲು ಅನುವಾಗುತ್ತಿರುವ ನಮ್ಮನ್ನ ಅರಸುವಂತೆ ಆಶೀರ್ವದಿಸುವಂತೆ ನಿಮ್ಮನ್ನ ಬೇಡುತ್ತೇವೆ. ಪ್ರಭು, ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರು ತಮ್ಮ ಈ ಲೋಕದ ಬಹಿರಂಗ ಜೀವನದಲ್ಲಿ ಹಸಿವೆಯಿಂದ ನಡುತ್ತಿದ್ದಂತಹ ಜನರಿಗೆ ನಿರ್ಜನ ಪ್ರದೇಶದಲ್ಲಿ ಭರ್ಜರಿ ಭೋಜನವನ್ನ ಉಣಬಡಿಸಿದರು. ಪ್ರಭು, ನಾವು ಸಹ ಅದೇ ಸಂತೃಪ್ತತೆಯಿಂದ ಜೀವಿಸುವ ಕೃಪೆಯನ್ನ ವರವನ್ನ ಅನುಗ್ರಹಿಸಿರಿ. ಹಾಗೆಯೇ
ಹಸಿವೆಯಿಂದ ನರಳುವಂತಹ ನಮ್ಮ ಸಹೋದರ ಸಹೋದರಿಯರನ್ನ ನೆನೆಸಿಕೊಳ್ಳುತ್ತೇವೆ. ಪ್ರಭು ನಿಮ್ಮ ದಯೆ ಕರುಣೆಯಿಂದ ಅವರನ್ನು ಈಕ್ಷಿಸುತ್ತಾ ಅವರಿಗೆ ಬೇಕಾದ ಒಬ್ಬತ್ತಿನ ಊಟವನ್ನ ಅನುಗ್ರಹಿಸುತ್ತಾ ಅವರನ್ನು ಸಹ ಪರಿಪಾಲಿಸಿರಿ ಎಂದು ನಿಮ್ಮ ದಯೆಯನ್ನ ಕೋರುತ್ತಾ ಬೇಡುತ್ತೇವೆ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಾವು ಭುಜಿಸಲಿರುವಂತಹ ಆಹಾರವನ್ನ ಆಶೀರ್ವದಿಸಿ ಅನುಗ್ರಹಿಸಲಿ. ಆಮೇಲೆ ಸಂತ ಲಾರೆನ್ಸರ ಅವಶೇಷದ ಆಶೀರ್ವಾದವನ್ನು ಪಡೆಯುವ ಮೊದಲು ಒಂದು ಕ್ಷಣ ನಾವೆಲ್ಲರೂ ಇಂದಿನ ತಿಂಗಳ ಸ್ಮರಣೆಯನ್ನು ಮಾಡುತ್ತಿರುವ ದಿವಂಗತ ಸಿಪ್ರಿಯನ್ ಫರ್ನಾಂಡಿಸ್ ಇವರಿಗೋಸ್ಕರ ಪ್ರಾರ್ಥಿಸುವ. ದಯಾಮಯ ತಂದೆಯೇ, ದೀಕ್ಷಾಸ್ನಾನದಲ್ಲಿ ನಿಮ್ಮ ಧರ್ಮ ಸೇವೆಯಲ್ಲಿ ಒಂದಾಗಿಸಿದ್ದೀರಿ. ಈ ಲೋಕದ ಜೀವನವನ್ನು ತ್ಯಜಿಸಿ ಪುನಃ ನಿಮ್ಮಲ್ಲಿಗೆ ತೆರಳಿರುವ ದಿವಂಗತ ಸಿಪ್ರಿಯನ್ ಫರ್ನಾಂಡಿಸ್ ಇವರನ್ನು ಸ್ಮರಿಸಿಕೊಳ್ಳಿ. ಸ್ವರ್ಗದ ದ್ವಾರವನ್ನು ಇವರಿಗೆ ತೆರೆಯಿರಿ. ಹಳೆದುಳಿದ ಪಾಪಗಳನ್ನು ಮನ್ನಿಸಿ ಸ್ವರ್ಗದ ಬಾಧ್ಯಸ್ಥರಲ್ಲಿ ದೂತರೊಡನೆ ನಿಮ್ಮನ್ನು ಸದಾ ಸ್ತುತಿಸುವಂತಹ ಕೃಪೆಯನ್ನು ಇವರಿಗೆ ಅನುಗ್ರಹಿಸಿರಿ. ಇವರ ಆತ್ಮವು ಸದಾ ಹರ್ಷಿಸಲಿ. ಸದಾ ನಿಮ್ಮ ಸ್ವರ್ಗದ ಆನಂದದಲ್ಲಿ, ಆ ಸಂತೋಷದಲ್ಲಿ ಪಾಲ್ಗೊಂಡು ನಿಮ್ಮನ್ನು ಮೈಪಡಿಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಮೋ ಮರಿಯ ಕ್ರಿಸ್ತಾನ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿಗೆ ಸಂತಾನಮಯ ದೇವಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಓ ಪ್ರಭುವೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. Just a game, what the
Baby
Gracias.